ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠಳನ್ನು ಹಾಡುಹಗಲೇ ಹತ್ಯೆ ಮಾಡಿದ ಫಯಾಜನನ್ನು ಶೂಟೌಟ್ ಮಾಡಿ ಇಲ್ಲವೇ ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿ ಧಾರವಾಡದ ಶಿವಾಜಿ ಸರ್ಕಲ್ನಲ್ಲಿ ಜಮಾಯಿಸಿದ್ದ ಗೆಳೆಯರು, ಯುವಕರು, ಗುರು ಹಿರಿಯರು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಶಿವಾಜಿ ಸರ್ಕಲ್, ಮರಾಠ ಕಾಲೋನಿ, ಹಾವೇರಿ ಪೇಟ್ ಸೇರಿದಂತೆ ಸುತ್ತಮುತ್ತಲಿನ ಗುರು ಹಿರಿಯರು, ಗೆಳೆಯರು ಹಾಗೂ ಮರಾಠ ಮಂಡಳ ಫ್ರೆಂಡ್ ಸರ್ಕಲ್ನ ಯುವಕರು ನೇಹಾಳ ಆತ್ಮಕ್ಕೆ ಶಾಂತಿ ಕೋರಿ ಭಗವಂತನಲ್ಲಿ ಪ್ರಾರ್ಥಿಸಿದರು. ದತ್ತಾ ಮೋಟೆ, ಮಹೇಶ್ ಚವ್ಹಾಣ್, ಅನಿಲ್ ಭೋಸ್ಲೆ, ಸುರೇಶ್ ಸೌಶಿ ನೇತೃತ್ವವನ್ನು ವಹಿಸಿದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾಗೆ ನಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗುರುರಾಜ್. ಈ ಸಂದರ್ಭದಲ್ಲಿ ಮಾತನಾಡಿದ ದತ್ತಾ ಮೋಟೆ ಅವರು, ಏನಂತಂದ್ರೆ ನೇಹಾ ಹಿರೇಮಠ ಅನ್ನುವಂಥ ಒಂದು MCA ಮಾಡುತ್ತಿರುವಂಥ ಒಂದು ವಿದ್ಯಾರ್ಥಿನಿ ಕೊಲೆ ಪ್ರಕರಣಕ್ಕೆ ಈಡಾದಳು. ಇದು ಅತ್ಯಂತ ಖಂಡನೀಯ ಹಾಗೂ ಅತಿ ಖೇದಕರ. ಯಾಕಂತಂದ್ರೆ ಒಂದು ಧಾರವಾಡ, ಹುಬ್ಬಳ್ಳಿ, ವಿದ್ಯಾನಗರಿಯಲ್ಲಿ ಇಂಥ ಒಂದು ಘಟನೆ ನಡೀತದೆ ಅಂತಂತಂದ್ರೆ ಎಲ್ಲ ಸುಸಂಸ್ಕೃತ ನಾಗರಿಕರು ತಲೆ ತಗ್ಗಿಸುವಂಥ ವಿಷಯ. ಆ ವಿಷಯವಾಗಿ ನಾವು ಇವತ್ತು ಎಲ್ಲರೂ ಕೂಡಿ ಬಾಂಧವರು, ಎಲ್ಲ ಸಮಾಜ ಬಾಂಧವರು ಇದರಲ್ಲಿ ಅಂದರೆ ಇಲ್ಲಿ ಯಾವುದೇ ಜಾತಿ, ಧರ್ಮ, ಪಂಥ ಇರಲಿ, ಒಂದು ಅಬಲೆಗೆ ಒಂದು ಆಘಾತಕಾರಿ ಅಂತ ಒಂದು ಇದು ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆಗೈತಾರ ಅಂತಂದರೆ ಇದನ್ನು ನಾವು ಎಲ್ಲರೂ ಉಗ್ರವಾಗಿ ಖಂಡಿಸ್ತೀವಿ. ಹಾಗೂ ಇದರ ಈ ಸಂಬಂಧ ನಾವು ಎಲ್ಲರೂ ಕೂಡಿ ಇವತ್ತು ಒಂದು ನಿಮಿಷದ ಮೌನ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಕೋರ್ತಾ ಇದ್ದೇನೆ. ಮೌನ ಶುರು. समाप्त. ನಮಸ್ಕಾರ. ಇವತ್ತು ಈ ಎಲ್ಲ ಭಾರತದ ಪ್ರಜ್ಞಾವಂತ ನಾಗರಿಕರೇ, ಇದೇ ಮೊನ್ನೆ ಒಂದು ನಡೆದಂಥ ಧಾರವಾಡ ಹಾಗೂ ಹುಬ್ಬಳ್ಳಿಯ BUB ಕಾಲೇಜಿನಲ್ಲಿ ಒಂದು ಅತ್ಯಂತ ಶೋಚನೀಯ ಘಟನೆ ನಡೀತು. ಯಾವುದಂತಂದರೆ ನೇಹಾ ಹಿರೇಮಠ ಅನ್ನುವಂಥ ಒಂದು ವಿದ್ಯಾರ್ಥಿನಿಯನ್ನು ಕಗ್ಗೊಲೆ ಮಾಡಲಾಯಿತು. ಇದು ಅತ್ಯಂತ ಖಂಡನೀಯ ವಿಷಯ. ಯಾಕಂತಂದರೆ ಇಲ್ಲಿ ಯಾವುದೇ ಧರ್ಮ, ಪಂಥ, ಜಾತಿ, ಮತ ಭೇದ ಯಾವುದೇ ಇರಲಿ, ಆದರೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಅಂತಂತಂದ್ರೆ ಅಬಲ ರಕ್ಷಣಾ ಮೇವ ಪರಮೋ ಧರ್ಮ ಅಂತ ಹೇಳ್ತಾರೆ. ನಮ್ಮ ಸ್ತ್ರೀಗಳಿಗೆ, ಅಕ್ಕ ತಂಗಿಯರಿಗೆ ನಾವು ಅಬಲೆ ಅಂತ ಹೇಳ್ತೇವೆ. ಅವರು ಹಿಂಗೆ ಹತ್ಯೆ ಆಗೋದು ಅಂತಂತಂದ್ರೆ ಎಷ್ಟು ಶೋಚನೀಯ ವಿಷಯ ಅಂತಂತಂದ್ರೆ, ಒಂದು ಸ್ತ್ರೀಯನ್ನು ರಕ್ಷಿಸಬೇಕಾದಂಥ ನಮ್ಮ ಎಲ್ಲ ಧರ್ಮದಲ್ಲಿಯೂ ಇದೆ. ಸ್ತ್ರೀಯನ್ನು ಮೊದಲು ನಾವು ರಕ್ಷಿಸಬೇಕು, ಅವರು ಅಬಲೆ ಇದ್ದಾರೆ. ಅಂಥದ್ರಲ್ಲಿ ಒಂದು ಸ್ತ್ರೀಯನ್ನ ಹತ್ಯೆ ಗೈತಾರ ಅಂತಂತಂದ್ರೆ ಇಂಥ ಹೇಯ ಕೃತ್ಯ ಇನ್ನೊಂದಿಲ್ಲ. ಅದು ಕಾಲೇಜು ವಿದ್ಯಾರ್ಥಿಗಳೇ ಕಗ್ಗೊಲೆ ಮಾಡ್ತಾರೆ. ಅಂದ್ರೆ ಇದು ವಿದ್ಯಾರ್ಜನೆ ಯಾವ ದಿಕ್ಕಿನತ್ತ ಹೊಂಟದೆ, ಇದು ಭಾರತೀಯರು ಎಲ್ಲರೂ ತಲೆ ತಗ್ಗಿಸುವಂಥ ವಿಷಯ ಆಗ್ತದೆ. ಮುಂದೊಂದು ದಿವಸ ಭಾರತದ ನಾಗರಿಕರ ಎಲ್ಲರೂ ಕೊಲೆಗಡಕರ ಆಗ್ತಾರೋ ಏನೋ ಅನ್ನುವಂಥ ಸಂಶಯ ಬರ್ತಾ ಇದೆ. ಯಾಕಂತಂದ್ರೆ ವಿದ್ಯಾರ್ಥಿ ದಶೆಯಲ್ಲಿನ ಇಂಥ ಒಂದು ಕೆಟ್ಟ ಕುಕೃತ್ಯ ಆಗ್ತಾವಂತಂದ್ರೆ ಅದು ಅತ್ಯಂತ ಹೇಯ ಕೃತ್ಯ. ಅದಕ್ಕೆ ಇದನ್ನು ನಾವು ಎಲ್ಲರೂ ಎಲ್ಲ ಸಮಾಜ ಬಾಂಧವರು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಆಮೇಲೆ ಆ ವ್ಯಕ್ತಿಗೆ, ಫಯಾಜ್ ಅನ್ನೋ ವ್ಯಕ್ತಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು. ಸರ್ಕಾರವು ಕೂಡಲೇ ಅವನನ್ನು ಇದನ್ನು ಕೋರ್ಟಿಗೆ ಹಾಕಿ ಬೇಗ ಇದನ್ನು ಮಾಡಿ ನಿರ್ಣಯ ತಗೊಂಡು ಶೀಘ್ರದಲ್ಲೇ ಅದನ್ನು ಅವರಿಗೆ ಇದನ್ನು ಗಲ್ಲು ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹಪೂರ್ವಕವಾಗಿ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೇವೆ. ಯಾಕಂತಂದ್ರೆ ಇಂಥ ಕೊಲೆ ಸುಲಿಗೆಗಳು ಭಾರತದಲ್ಲಿ ಎಂದೂ ನಡಿಬಾರ್ದು. ಒಂದು ಶಾಂತಿ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಇಂಥ ಸಂಸ್ಕೃತಿ ಬರುವುದಂತಂತಂದ್ರೆ ನಮಗೆ ಟೆರರಿಸ್ಟ್ಗಳಿಗೆ ಏನು ಫರಕ್ ಇರುವುದಿಲ್ಲ. ಆದ್ದರಿಂದ ನಮ್ಮ ವಿಶ್ವಕ್ಕೆ ಗುರು ಆಗುವಂಥ ಶಕ್ತಿ ಇರುವಂಥ ಭಾರತದ ನಾಗರಿಕತೆ
ತಲೆ ತಗ್ಗಿಸುವಂಥ ಹೇಯವಾದ ಕೃತ್ಯವನ್ನು ನಾವು ಈ ಮೂಲಕ ಉಗ್ರವಾಗಿ ಖಂಡಿಸ್ತೇವೆ. ಹಾಗೂ ಇದಕ್ಕೆ ಯಾರೂ ಯಾವುದೇ ತಾರತಮ್ಯ ವಹಿಸದೆ ಸರ್ಕಾರವು ಇದಕ್ಕೆ ನ್ಯಾಯ ನಿರ್ಣಯವನ್ನು ಕೊಡಬೇಕಾಗಿ ವಿನಂತಿ ಮಾಡ್ತೀವಿ. ವಿನಂತಿ ಅಷ್ಟೇ ಅಲ್ಲ, ಆಗ್ರಹಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ ಇಲ್ಲಿ. ಯಾಕಂತಂದರೆ ಇಂಥ ಘಟನೆಗಳು ಮತ್ತೊಮ್ಮೆ ಮಗದೊಮ್ಮೆ ಆಗಬಾರ್ದು. ಇದು ಸಮಾಜದ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನೂ ಹಾಳು ಮಾಡಿ ದೇಶವನ್ನು ಒಡೆಯುವಂಥ ಕೃತ್ಯ ಆಗ್ತದೆ ಮುಂದೊಂದು ಕಾಲದಲ್ಲಿ. ಅದಕ್ಕೆ ಈಗಲೇ ಸರ್ಕಾರವು ಅತ್ಯಂತ ಕಾಳಜಿ ವಹಿಸಿ ಎಚ್ಚರ ವಹಿಸಿ ಈ ಘಟನೆಯನ್ನು ಶೀಘ್ರವಾಗಿ ನಿರ್ಣಯ ತಗೊಂಡು ಆ ಫಯಾಜ್ ಅನ್ನುವಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡುವುದರ ಮೂಲಕ ಈ ನೇಹಾ ಹಿರೇಮಠ ಅವರಿಗೆ ಹಾಗೂ ಎಲ್ಲ ಮಹಿಳೆಯರಿಗೆ ಒಂದು ನ್ಯಾಯ ಕೊಡಬೇಕಂತೇಳಿ ನಾವು ಖಡಾಖಂಡಿತವಾಗಿ ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತಾ ಇದ್ದೇವೆ. ಇದು ಅಕಸ್ಮಾತ್ ಆಗದೆ ಹೋದರೆ ನಾವು ದೇಶಾದ್ಯಂತ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಇಂಥ ಘಟನೆ ಎಲ್ಲೂ ಆಗಬಾರ್ದು. ಅದಕ್ಕೆ ತಮಗೆ ಮತ್ತೊಮ್ಮೆ ವಿನಂತಿನೂ ಮಾಡ್ಕೋತಾ ಇದ್ದೇವೆ. ನಮಸ್ಕಾರ. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಈಗ ನಮಸ್ಕಾರ. ಇವತ್ತು ಈ ಎಲ್ಲ ಭಾರತದ ಪ್ರಜ್ಞಾವಂತ ನಾಗರಿಕರೇ, ಇದೇ ಮೊನ್ನೆ ಒಂದು ನಡೆದಂಥ ಧಾರವಾಡ ಹಾಗೂ ಹುಬ್ಬಳ್ಳಿಯ BUB ಕಾಲೇಜಿನಲ್ಲಿ ಒಂದು ಅತ್ಯಂತ ಶೋಚನೀಯ ಘಟನೆ ನಡೀತು. ಯಾವುದಂತಂದರೆ ನೇಹಾ ಹಿರೇಮಠ ಅನ್ನುವಂಥ ಒಂದು ವಿದ್ಯಾರ್ಥಿನಿಯನ್ನು ಕಗ್ಗೊಲೆ ಮಾಡಲಾಯಿತು. ಇದು ಅತ್ಯಂತ ಖಂಡನೀಯ ವಿಷಯ. ಯಾಕಂತಂದರೆ ಇಲ್ಲಿ ಯಾವುದೇ ಧರ್ಮ ಪಂಥ ಜಾತಿ ಮತ ಭೇದ ಯಾವುದೇ ಇರಲಿ, ಆದರೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಅಂತಂತಂದರೆ ಅಬಲಾ ರಕ್ಷಣಾ ಮೇವ ಪರಮೋ ಧರ್ಮ ಅಂತ ಹೇಳ್ತಾರೆ. ನಮ್ಮ ಸ್ತ್ರೀಗಳಿಗೆ ಅಕ್ಕ ತಂಗಿಯರಿಗೆ ನಾವು ಅಬಲೆ ಅಂತ ಹೇಳ್ತೇವೆ. ಅವರು ಹಿಂಗೆ ಹತ್ಯೆ ಆಗುವುದು ಅಂತಂತಂದ್ರೆ ಎಷ್ಟು ಶೋಚನೀಯ ವಿಷಯ ಅಂತಂತಂದ್ರೆ, ಒಂದು ಸ್ತ್ರೀಯನ್ನು ರಕ್ಷಿಸಬೇಕಾದಂಥ ನಮ್ಮ ಎಲ್ಲ ಧರ್ಮದಲ್ಲಿಯೂ ಇದೆ. ಸ್ತ್ರೀಯನ್ನು ಮೊದಲು ನಾವು ರಕ್ಷಿಸಬೇಕು. ಅವರು ಅಬಲೆ ಇದ್ದಾರೆ. ಅಂಥದ್ರಲ್ಲಿ ಒಂದು ಸ್ತ್ರೀಯನ್ನು ಹತ್ಯೆ ಗೈತಾರೆ ಅಂತಂತಂದರೆ ಇಂಥ ಹೇಯ ಕೃತ್ಯ ಇನ್ನೊಂದಿಲ್ಲ. ಅದು ಕಾಲೇಜು ವಿದ್ಯಾರ್ಥಿಗಳೇ ಕಗ್ಗೊಲೆ ಮಾಡ್ತಾರೆ. ಅಂದರೆ ಇದು ವಿದ್ಯಾರ್ಜನೆ ಯಾವ ದಿಕ್ಕಿನತ್ತ ಹೊಂಟದೆ, ಇದು ಭಾರತೀಯರು ಎಲ್ಲರೂ ತಲೆ ತಗ್ಗಿಸುವಂಥ ವಿಷಯ ಆಗ್ತದೆ. ಮುಂದೊಂದು ದಿವಸ ಭಾರತದ ನಾಗರಿಕರ ಎಲ್ಲರೂ ಕೊಲೆಗಡಕರ ಆಗ್ತಾರೋ ಏನೋ ಅನ್ನುವಂಥ ಸಂಶಯ ಬರ್ತಾ ಇದೆ. ಯಾಕಂತಂದ್ರೆ ವಿದ್ಯಾರ್ಥಿ ದಶೆಯಲ್ಲಿನ ಇಂಥ ಒಂದು ಕೆಟ್ಟ ಕುಕೃತ್ಯ ಆಗ್ತಾವಂತಂದ್ರೆ ಅದು ಅತ್ಯಂತ ಹೇಯ ಕೃತ್ಯ. ಅದಕ್ಕೆ ಇದನ್ನು ನಾವು ಎಲ್ಲರೂ ಎಲ್ಲ ಸಮಾಜ ಬಾಂಧವರು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಆಮೇಲೆ ಆ ವ್ಯಕ್ತಿಗೆ ಫಯಾಜ್ ಅನ್ನುವ ವ್ಯಕ್ತಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು. ಸರ್ಕಾರವು ಕೂಡಲೇ ಅವನನ್ನು ಇದನ್ನು ಕೋರ್ಟಿಗೆ ಹಾಕಿ ಬೇಗ ಇದನ್ನು ಮಾಡಿ ನಿರ್ಣಯ ತಗೊಂಡು ಶೀಘ್ರದಲ್ಲೇ ಅದನ್ನು ಅವರಿಗೆ ಇದನ್ನು ಗಲ್ಲು ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಪೂರ್ವಕವಾಗಿ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೇವೆ. ಯಾಕಂತಂದರೆ ಇಂಥ ಕೊಲೆ ಸುಲಿಗೆಗಳು ಭಾರತದಲ್ಲಿ ಎಂದೂ ನಡಿಬಾರ್ದು. ಒಂದು ಶಾಂತಿ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಇಂಥ ಸಂಸ್ಕೃತಿ ಬರುವುದಂತಂತಂದರೆ ನಮಗೆ ಟೆರರಿಸ್ಟ್ಗಳಿಗೆ ಏನು ಫರಕ್ ಇರುವುದಿಲ್ಲ. ಆದ್ದರಿಂದ ನಮ್ಮ ವಿಶ್ವಕ್ಕೆ ಗುರು ಆಗುವಂಥ ಶಕ್ತಿ ಇರುವಂಥ ಭಾರತದ ನಾಗರಿಕತೆ ತಲೆ ತಗ್ಗಿಸುವಂಥ ಹೇಯವಾದ ಕೃತ್ಯವನ್ನು ನಾವು ಈ ಮೂಲಕ ಉಗ್ರವಾಗಿ ಖಂಡಿಸ್ತೇವೆ. ಹಾಗೂ ಇದಕ್ಕೆ ಯಾರೂ ಯಾವುದೇ ತಾರತಮ್ಯ ವಹಿಸದೆ ಸರ್ಕಾರವು ಇದಕ್ಕೆ ನ್ಯಾಯ ನಿರ್ಣಯವನ್ನು ಕೊಡಬೇಕಾಗಿ ವಿನಂತಿ ಮಾಡ್ತೀವಿ. ವಿನಂತಿ ಅಷ್ಟೇ ಅಲ್ಲ, ಆಗ್ರಹಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ ಇಲ್ಲಿ. ಯಾಕಂತಂದರೆ ಇಂಥ ಘಟನೆಗಳು ಮತ್ತೊಮ್ಮೆ ಮಗದೊಮ್ಮೆ ಆಗಬಾರ್ದು. ಇದು ಸಮಾಜದ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನೂ ಹಾಳು ಮಾಡಿ ದೇಶವನ್ನು ಒಡೆಯುವಂಥ ಕೃತ್ಯ ಆಗ್ತದೆ ಮುಂದೊಂದು ಕಾಲದಲ್ಲಿ. ಅದಕ್ಕೆ ಈಗಲೇ ಸರ್ಕಾರವು ಅತ್ಯಂತ ಕಾಳಜಿ ವಹಿಸಿ ಎಚ್ಚರ ವಹಿಸಿ ಈ ಘಟನೆಯನ್ನು ಶೀಘ್ರವಾಗಿ ನಿರ್ಣಯ ತಗೊಂಡು ಆ ಫಯಾಜ್ ಅನ್ನುವಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡುವುದರ ಮೂಲಕ ಈ ನೇಹಾ ಹಿರೇಮಠ ಅವರಿಗೆ ಹಾಗೂ ಎಲ್ಲ ಮಹಿಳೆಯರಿಗೆ ಒಂದು ನ್ಯಾಯ ಕೊಡಬೇಕಂತೇಳಿ ನಾವು ಖಡಾಖಂಡಿತವಾಗಿ ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತಾ ಇದ್ದೇವೆ.
ಇದು ಅಕಸ್ಮಾತ್ ಆಗದೆ ಹೋದರೆ ನಾವು ದೇಶಾದ್ಯಂತ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಇಂಥ ಘಟನೆ ಎಲ್ಲೂ ಆಗಬಾರ್ದು. ಅದಕ್ಕೆ ತಮಗೆ ಮತ್ತೊಮ್ಮೆ ವಿನಂತಿನೂ ಮಾಡ್ಕೋತಾ ಇದ್ದೇವೆ. ನಮಸ್ಕಾರ. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಈಗ ನಮಸ್ತೆ ಎಲ್ಲ ನನ್ನ ಅಕ್ಕ ತಂಗಿಯಂದರಿಗೆ. ಈ ರೀತಿ ನಮ್ಮ ಅಕ್ಕನ ಫೋಟೋ ಬಂದಿದೆಯಲ್ಲ, ಅದೇ ರೀತಿ ಆ ಹುಡುಗಂದು ಫೋಟೋ ಬರಬೇಕು. ಎಲ್ಲ ನೀವು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಎಲ್ಲ ಹೆಣ್ಣು ಮಕ್ಕಳು ಇದೇ ರೀತಿ ಒಂದು ಕೊಲೆ ಮಾಡಿ ಅವಾಗ ಗೊತ್ತಾಗುತ್ತೆ ಇಡೀ ಕರ್ನಾಟಕ ಜನತೆಗೆ. ಬರೀ ಹುಡುಗಿಯರದೇ ಆದರೆ ಏನೂ ಗೊತ್ತಾಗಲ್ಲ, ಒಂದು ಹುಡುಗಂದು ಆಗಬೇಕು. ನಾನು ಹುಡುಗ ಆಗೇ ಹೇಳ್ತಾ ಇದ್ದೀನಿ. ಎಲ್ಲರೂ ಅದು ಒಂದು ರೀತಿ ಮಾಡಿ ಅವಾಗ ಗೊತ್ತಾಗುತ್ತೆ ಎಲ್ಲ ಕರ್ನಾಟಕ ಜನತೆಗೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಶಿವಾಜಿ ಸರ್ಕಲ್ದಾಗ ಎಲ್ಲ ಗೆಳೆಯರ ಬಳಗದಿಂದ ಇವತ್ತು ನೇಹಾ ಹಿರೇಮಠ ಅನ್ನುವಂಥ ವಿದ್ಯಾರ್ಥಿನಿ ಮೇಲೆ ಏನು ಹಲ್ಲೆ ಆಗೈತೆ ಅಲ್ಲಿ, ಅದಕ್ಕೆ ನಾವು ಎಲ್ಲ ತೀವ್ರವಾಗಿ ಖಂಡಿಸ್ತೀವಿ. ನಾವು ಏನು ಕರ್ನಾಟಕ ರಾಜ್ಯ ಸರ್ಕಾರದವ್ರಿಗೆ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಉತ್ತರ ಪ್ರದೇಶದೊಳಗಿರುವಂಥ ಯೋಗಿ ಆದಿತ್ಯನಾಥ್ ಅವರಂಥ ಖಂಡನೀಯ ಕಾನೂನನ್ನು ತರಬೇಕು. ಇದು ಮತ್ತೆ ಆ ವಿದ್ಯಾರ್ಥಿಗಳಿಗೂ ಆಗಬಾರ್ದು ಅಂತೇಳಿ ನಾವು ಇವತ್ತು ನೇಹಾ ಹಿರೇಮಠ ಅವ್ರಿಗೆ, ಅವ್ರ ಆತ್ಮಕ್ಕೆ, ಅವ್ರ ಕುಟುಂಬದವ್ರಿಗೆ ಎಲ್ಲ ಶಾಂತಿಯನ್ನು ಕೊಡಲಿ ಅಂಥೇಳಿ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೀವಿ. ಬರ್ತಕ್ಕಂಥ ಎಲ್ಲ ದಿನಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾವು ಇನ್ನೊಮ್ಮೆ ವಿನಂತಿ ಏನು ಮಾಡ್ಕೋತೀವಪ್ಪ ಅಂತಂದ್ರೆ, ಯಾರಿಗೋ ಆಗಲಿ ಇನ್ನು ಮ್ಯಾಗ ಇಂಥ ಕ್ರೂರ್ಯವಾದ ಕೃತ್ಯವನ್ನು ನಡೀಬಾರದು ಅಂಥೇಳಿ ನಾನು ಈ ಮೀಡಿಯಾ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೊಳ್ಳಾಗುತ್ತೆ. ಮೊನ್ನೆ ಅಮಾಯಕ ಯುವತಿ ನೇಹಾ ಹಿರೇಮಠ ಅವಳ ಹೀನಾಯ ಕೊಲೆಗೆ ಇವತ್ತು ಶಿವಾಜಿ ವೃತ್ತದಲ್ಲಿ ನಾವೆಲ್ಲ ಸೇರಿಕೊಂಡು ಆ ಕೃತ್ಯವನ್ನು ಖಂಡಿಸುತ್ತಾ ನೇಹಾಳ ಆತ್ಮಕ್ಕೆ ಶಾಂತಿ ಕೋರಿ ದೀಪ ಬೆಳಗಿಸೋದ ಮೂಲಕ ನಾವಿಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆ ಅನ್ನೋದಕ್ಕಿಂತನೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತಂದ್ರೆ, ಆ ಅಮಾಯಕ ಹೆಣ್ಣು ಮಗಳಿಗೆ ಆದಂಥ ಅನ್ಯಾಯ, ಆ ಕುಟುಂಬಕ್ಕೆ ಆದಂಥ ಅನ್ಯಾಯ ಮುಂಬರುವ ದಿನಗಳಲ್ಲಿ ಯಾರ ಜೊತೆನೂ ನಡೀಬಾರ್ದು. ಯಾವ ಹೆಣ್ಮಕ್ಳಿಗೂ ಈ ರೀತಿ ಆದಂಥ ಅನ್ಯಾಯ ಆಗಬಾರ್ದು, ಯಾವ ಕುಟುಂಬಕ್ಕೂ ಅನ್ಯಾಯ ಆಗಬಾರ್ದು. ಈ ಕೃತ್ಯವನ್ನು ನಾವು ಹೀನಾಯವಾಗಿ ಖಂಡಿಸ್ತಾ ಅಗದಿ ರಾಜ್ಯ ಸರ್ಕಾರಕ್ಕೆ, ಕಾನೂನು ಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಮೌನ ಪ್ರತಿಭಟನೆ ಮೂಲಕ ನಾವು ಕೇಳಿಕೊಳ್ಳುವುದು ಏನಂದರೆ, ಕಾನೂನು ರೀತಿಯಲ್ಲಿ ಯಾವುದನ್ನು ಸೂಕ್ತವಾಗಿ ಆ ಯುವಕನಿಗೆ ಶಿಕ್ಷೆ ಕೊಡಲಾಗ ಸಾಧ್ಯ ಐತಿ, ಶಿಕ್ಷೆ ಕೊಡಿಸಬೇಕು. ಶಿಕ್ಷೆ ಕೊಡಿಸೋದ್ರಲ್ಲಿ ಯಾವುದೂ ತಾರತಮ್ಯ ಆಗಬಾರ್ದು. ಶಿಕ್ಷೆ ಕೊಡೋದ್ರಿಂದ ಮುಂಬರುವಂಥ ಯುವಕರಿಗೆ, ಯುವತಿಯರಿಗೆ ಒಂದು ಪಾಠ ಆಗಬೇಕು. ಇದನ್ನು ಇಲ್ಲಿಗೆ ಮರಿಮಾಚುವಂಥ ಕೆಲಸ ನಡೀಬಾರ್ದು. ಇಲ್ಲಿಗೆ ಮರಿಮಾಚಿಬಿಟ್ರೆ ಇಂಥ ಕೃತ್ಯಗಳು ಇವತ್ತು ಹುಬ್ಬಳ್ಳಿಯೊಳಗೆ ನಡೆದವು, ನಾಳೆ ಧಾರವಾಡದಾಗ ಆಗ್ಬೋದು, ಮುಂದಿನ ದಿನದ ಒಳಗೆ ಬೇರೆ ಊರಲ್ಲಿನೂ ನಡೆಯುವಂಥ ಸಂಭವ ಇರುತ್ತದೆ. ಅದಕ್ಕೆ ಘನತೆ ವ್ಯಕ್ತ ಸನ್ಮಾನ್ಯ ಗೃಹ ಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು. ಬೆಳೆಯುವಂಥ ಮಗಳಿಗೆ ಏನು ಅನ್ಯಾಯ ಆಗಿದೆ, ಆ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಆ ಹಂತಕರನ್ನು ತಾವು ಎನ್ಕೌಂಟರ್ ಮಾಡಬೇಕು. ಕಾನೂನು ರೀತಿ ಒಳಗೆ ಎನ್ಕೌಂಟರ್ ಮಾಡಬೇಕು ಅಥವಾ ಗಲ್ಲಿಗೆ ಸೇರಿಸಬೇಕು. ಕಾನೂನು ಏನು ಹೇಳ್ತೈತಿ ಆ ಪ್ರಕಾರ ತಾವು ನಡೆದುಕೊಳ್ಬೇಕಂತ ಹೇಳಿ ಇಲ್ಲಿ ಸೇರಿದಂಥ ನಾವು ಶಿವಾಜಿ ಸರ್ಕಲ್ ವೃತ್ತದ ಎಲ್ಲ ಮರಾಠ ಮಂಡಳದ ಎಲ್ಲ ಪದಾಧಿಕಾರಿಗಳು, ಯುವಕರು, ಸಮಗಾರ ಸಮಾಜದ ಎಲ್ಲ ನಾವು ಪದಾಧಿಕಾರಿಗಳು, ಇಲ್ಲಿ ಆಜುಬಾಜು ಇದ್ದಂಥ ಎಲ್ಲ ವ್ಯಾಪಾರಸ್ಥರು ಈ ಮಾಧ್ಯಮ ಮಿತ್ರರ ಮುಖಾಂತರ ತಮ್ಮಲ್ಲಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ.
ಸಾಕೇನು ಸರ್ ಬರೋದು ಇನ್ನೂ ಏನಾರು ಕೊಡಬೇಕಿತ್ತು. परवा दिवशी एक दुर्घटना झाली इथं हुबळीमध्ये BVB कॉलेजमध्ये एक नेहा म्हणून मुलगीचा बरोबर हत्या केली गेली. फयाज नावाचा एक स्टुडंट एक्स स्टुडंट त्याचं हत्या केलं तर ते नेहाचं वडील काय करतात म्हटलं तर हुबळीचं कॉर्पोरेटर आहेत, तुम्ही काँग्रेस पक्षाचा कॉर्पोरेटर आहे. तर त्यांनी न्याय मागितलं तर बी तेच पार्टीचं आमचं मोठं मिनिस्टर काय सांगतात ते काय तर लवकेस असणार ते काय असणार असल्या गोष्टी तुम्ही म्हणू नये. तुमचं शब्दात एकदा बी न्याय द्यायचं असलं तर न्याय द्यायचं. का म्हटलं तर न्याय काय हत्या झाले, हत्या कोण करते त्याने फाशी घालायला पाहिजे. आमचं हेच उस्तुवारी मिनिस्टर लाडसाहेबांनी चांगलं सांगितलंय. जे हत्याकांड मध्ये पात्रधारी आहे सगळ्यांनी आम्ही आत घालूया, त्यासनी फाशी घालूया म्हणून सांगितले. त्यासनी मात्र आम्ही अप्रिशिएट करतो येतं. का म्हटलं तर त्यांनी मात्र एक विवेचन सहित त्यांनी केलंय. त्यांनी होम मिनिस्टर असू दे, CM असू दे, यांनी काय विवेचनारहित स्टेटमेंट देतात. म्हटलं तर एक मुख्य पदावर असलेला माणूस हत्या झालं तर ते काय तर त्यांचं अंतर्गत असणार. म्हटलं तर अंतर्गत असलं तर हे कर्नाटकात सगळं हत्याकांडच होत जायचं आहे. काय तिथं काय टेररिस्ट आणायचं आहे काय? तुम्हाला सरकार चालवायचं आहे काय? प्रजाधर्म काय आहे माहिती आहे काय तुम्हाला? ते माहिती असून तुम्ही जबाबदारी पर्सन असल्या गोष्टी तुम्ही स्टेटमेंट दिलं तर हे न्याय तुम्ही देणारा माणूसच अन्यायातर्फी तुम्ही पार्सलिटी केल्यासारखं वाटत नाही काय तुम्हाला? हे सगळ्या गोष्टी बघून आम्ही तिथं मौन प्रार्थना पण केले. जर हे न्यायाला न्याय देणं म्हटलं तर सगळं स्त्री वर्गासनी न्याय द्यायला पाहिजे. त्याच्यामुळे न्याय दिल्यासारखं होते. तुम्ही जबाबदारी माणूस आहोत, त्यामुळं तुमचं जबाबदारी सगळं हे करून लक्षात ठेवून तुम्ही जबाबदारीनं स्टेटमेंट द्या आणि जबाबदारीनं ते माणसाला फाशी घालायलाच पाहिजे, झालाच पाहिजे. नाहीतर आम्ही आणि देशाद्यंत उग्र प्रमाणाने आम्ही स्ट्राईक करणार आहे. हे तुम्ही लक्षात ठेवावे म्हणून आम्ही पुन्हा सांगायला लागले. धन्यवाद.